ಇನ್ಸ್ಟಾಗ್ರಾಮಲ್ಲಿ ಎರಡೆರಡು ಅಕೌಂಟ್ನ ಯೂಸ್ ಮಾಡ್ತಾ ಇರ್ತೀರಾ. ನಿಮ್ಗೇನಾದರೂ ಪರ್ಸ್ನಲ್ ಇಶ್ಯೂಸಿಂದ ಏನಾದರೂ ನಿಮಗೆ ಬೇಡ ಅಂತ ಅನಿಸಿದ್ರೆ, ಇನ್ಸ್ಟಾಗ್ರಾಮ್ ಇನ್ನೊಂದು ಅಕೌಂಟ್ ಬೇಡ ಅಂತ ಅನಿಸಿದ್ರೆ ಅದನ್ನು ಯಾವ ರೀತಿ ಡಿಲೀಟ್ ಮಾಡೋದು ಅಂತೇಳಿ ಗೊತ್ತಿರಲ್ಲ. ಅದನ್ನು ಪರ್ಮನೆಂಟಾಗಿ ಯಾವ ರೀತಿ ಡಿಲೀಟ್ ಮಾಡಬೇಕು, ಯಾವ ರೀತಿ ಡಿಆಕ್ಟಿವೇಟ್ ಮಾಡಬೇಕು, ಡಿಲೀಟ್ ಅಥವಾ ಡಿಆಕ್ಟಿವೇಟ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟು ನಿಮ್ಗೆ ಯಾವ ಅಕೌಂಟ್ ಬೇಡವೋ ಆ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಆ ಅಕೌಂಟ್ ಮೇಲ್ಗಡೆ ಅಲ್ಲಿ 3 ಲೈನ್ಸ್ ಇರುತ್ತಲ್ಲ, ಆ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ. 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಅಕೌಂಟ್ ಸೆಂಟರ್ಗೆ ಹೋಗಬೇಕಾಗುತ್ತೆ. ಅಕೌಂಟ್ ಸೆಂಟರಲ್ಲಿ ಪರ್ಸ್ನಲ್ ಡೀಟೇಲ್ಸ್ ಅಂತ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಅಕೌಂಟ್ ಓನರ್ಶಿಪ್ ಆ್ಯಂಡ್ ಕಂಟ್ರೋಲ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಡಿಆಕ್ಟಿವೇಷನ್ ಆರ್ ಡಿಲೀಷನ್ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮ್ಮ ಅಕೌಂಟ್ ಯಾವ್ಯಾವ ಅಕೌಂಟ್ಸ್ ಇದೆಯೋ ಆ ಅಕೌಂಟ್ಸ್ ಎಲ್ಲ ತೋರಿಸುತ್ತೆ. ಇನ್ಸ್ಟಾಗ್ರಾಮಲ್ಲಿ ನಿಮ್ದು ಎಷ್ಟು ಅಕೌಂಟ್ ಇದೆಯೋ ಅದೆಲ್ಲದೂ ತೋರಿಸುತ್ತೆ. ಅದರಲ್ಲಿ ನೀವು ಯಾವ ಅಕೌಂಟ್ನ ಡಿಲೀಟ್ ಮಾಡಬೇಕು ಆ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ಡಿಲೀಟ್ ಅಕೌಂಟ್ ಅಂತ ಇದೀವಲ್ಲ, ಆ ಡಿಲೀಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಕೊಡಿ. ಇಲ್ಲಿ ನಿಮಗೆ ರೀಸನ್ ಕೇಳುತ್ತೆ. ಡಿಲೀಟಿಂಗ್ ಯುವರ್ ಇನ್ಸ್ಟಾಗ್ರಾಮ್ ಅಕೌಂಟ್, ಯಾಕೆ ಡಿಲೀಟ್ ಮಾಡ್ತಾ ಇದ್ದೀರಾ ಅಂತೇಳಿ ರೀಸನ್ ಕೇಳುತ್ತೆ. ಅಲ್ಲಿ ನೀವು ಸಮಥಿಂಗ್ ಎಲ್ಸ್ ಅಂತೇಳಿ ಮೆನ್ಷನ್ ಮಾಡಿದ್ರೆ ಸಾಕು. ಸಮಥಿಂಗ್ ಎಲ್ಸ್ ಅಂತ ಮೆನ್ಷನ್ ಮಾಡಿಬಿಟ್ಟು ಕಂಟಿನ್ಯೂ ಕೊಟ್ಬಿಡಿ. ಕಂಟಿನ್ಯೂ ಆದಮೇಲೆ ಇಲ್ಲಿ ನಿಮಗೆ 2 ಆಪ್ಷನ್ಸ್ ಇದೆ, ಎಕ್ಸ್ಪೋರ್ಟ್ ಇನ್ಫೋ ಆರ್ ಡಿಆಕ್ಟಿವೇಟ್ ಅಕೌಂಟ್ ಅಂತೇಳಿ. ನೀವು ಡಿಆಕ್ಟಿವೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿ ಕಂಟಿನ್ಯೂ ಕೊಡಿ. ಇಲ್ಲಿ ನಿಮ್ಮ ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ನ ಎಂಟರ್ ಮಾಡಿ ಆದಮೇಲೆ ಒಂದು ವೇಳೆ ನಿಮ್ಮ ಪಾಸ್ವರ್ಡ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಫರ್ಗಾಟ್ ಪಾಸ್ವರ್ಡ್ ಆ್ಯಡ್ ಮಾಡಿ. ಎಂಟರ್ ಮಾಡಿ ಆದಮೇಲೆ ಡಿಆಕ್ಟಿವೇಟಿಂಗ್ ಯುವರ್ ಇನ್ಸ್ಟಾಗ್ರಾಮ್ ಅಕೌಂಟ್ ಅಂತೇಳಿ ಬರುತ್ತೆ. ಅಲ್ಲಿ ಹೋಗ್ಬಿಟ್ಟು ಲಾಸ್ಟಲ್ಲಿ ಸಮಥಿಂಗ್ ಎಲ್ಸ್ ಕ್ಲಿಕ್ ಮಾಡಿಬಿಟ್ಟು ಕಂಟಿನ್ಯೂ ಕೊಟ್ಬಿಡಿ. ಕನ್ಫರ್ಮ್ ಟೆಂಪರರಿ ಅಕೌಂಟ್ ಡಿಆಕ್ಟಿವೇಷನ್ ಅಂತೇಳಿ ಬರುತ್ತೆ. ಅದಾದಮೇಲೆ ಅಲ್ಲಿ ಡಿಆಕ್ಟಿವೇಟ್ ಅಕೌಂಟ್ ಅಂತ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಷ್ಟು ಅಕೌಂಟ್ನ ಡಿಲೀಟ್ ಮಾಡೋದು. ಈಸಿಯಾಗಿ ನಾವೇ ಅದನ್ನು ಅಕೌಂಟ್ನ ಡಿಲೀಟ್ ಮಾಡ್ಕೊಳ್ಬೋದು. ಇದನ್ನು ನೀವು ಫಾಲೋ ಮಾಡ್ಕೊಂಡು ಬಂದರೆ ಸಾಕು. ಯಾವ್ಯಾವ ಸ್ಟೆಪ್ಸ್ ಇತ್ತೋ ಆ ಸ್ಟೆಪ್ಸ್ನ ಫಾಲೋ ಮಾಡ್ಕೊಂಡು ಬಂದರೆ ಸಾಕು. ಈಸಿಯಾಗಿ ನೀವು ಬೇಗನೆ ಇನ್ಸ್ಟಾಗ್ರಾಮ್ ಅಕೌಂಟ್ನ ಡಿಲೀಟ್ ಮಾಡ್ಕೊಳ್ಬೋದು. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. 2 ಬೈಟ್ಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಬೇರೆ ವೀಡಿಯೋಸ್ಗಳನ್ನ ಹಾಕೋದಕ್ಕೆ ಮೋಟಿವೇಶನ್ ಸಿಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.